ರಕ್ತವನ್ನು ಕುಡಿದು ಮಾಂಸವನ್ನು ಮೆದ್ದು ಜೀವನವನ್ನು ಸಾಗಿಸುತ್ತಾ ಇರುವವರು ನಮ್ಮವರಾದಂತಹ ರಾಕ್ಷಸರನ್ನೆಲ್ಲ ಒಗ್ಗೂಡಿಸಿಕೊಂಡು ನಮ್ಮದೇ ಆದಂತಹ ಒಂದು ಪಂಗಡವನ್ನು ನಿರ್ಮಾಣ ಮಾಡಿ ನಮ್ಮ ಜೀವನ ಶೈಲಿಯ ಬೇರೆ ರೀತಿಯಲ್ಲಿ ನಡೆಯುವಂತೆ ಲೋಕಮುಖದಲ್ಲಿ ತೋರಿಸಬೇಕು ಎನ್ನುವ ಹಾಗೆ ಆಸೆಯನ್ನಿಟ್ಟುಕೊಂಡವ ಅದೇ ರೀತಿಯಲ್ಲಿ ನಡೆಯುತ್ತಾ ಇದ್ದೇನೆ. ಏನೇ ಇರಲಿ, ಹಾಗೆ ಹಸುವಾಗುತ್ತಾ ಇದೆ. ಅದನ್ನು ದೂರ ಮಾಡುವುದಕ್ಕಾಗಿ ಇಂದು ನಾನು ಹೊರಟು ನಿಂತಿದ್ದೇನೆ. ಬಂದು ದಾರಿಯಲ್ಲಿ ಮುಂದುವರಿಯುತ್ತಿರುವಂತಹ ಕಾಲಕ್ಕೆ ಏನಾದರೂ ವಾಸನೆ ಬೀರುತ್ತಾ ಇದೆಯಾ? ಹಾಗೆ ಜೀವನ ಮಾಡುತ್ತಾ ಇದ್ದೇನೆ. ಎಷ್ಟು ಸಮಯ ಅಂತ ಸ್ವಾಮಿ ಈ ಮೃಗಗಳನ್ನು ತಿನ್ನೋದು? ಏನಾದ್ರೂ ಬೇರೆ ಬೇರೆ ಅಂತ ರೀತಿಯಲ್ಲಿ ಆಹಾರವನ್ನು ನಾವು ಸೇರಿಸಿದರೆ ಹೊಟ್ಟೆಗೂ ರುಚಿ, ಬಾಯಿಗೂ ರುಚಿ, ಹೊಟ್ಟೆ ತುಂಬಿದ ಹಾಗಾಗ್ತದೆ. ಆದರೆ ಇಂದು ಹೊರಟಿದಂತಹ ಸಮಯದಲ್ಲಿ ಹೊಸ ರೀತಿಯ ಒಂದು ಪರಿಮಳ ಬೀರುತ್ತಾ ಇದೆಯಲ್ಲ, ಇದು ಸಾಮಾನ್ಯವಾದಂತಹ ಪರಿಮಳ ಇದಲ್ಲ. ಇಷ್ಟರವರೆಗೆ ಬೀರದಂತಹ ಪರಿಮಳ ಬೀರುತ್ತಾ ಇದೆ ಎಂದಾದ್ರೆ ಬೇರೆ ಯಾವುದೇ ಪರಿಮಳ ಇದಲ್ಲ, ಇದು ನರಳ ವಾಸನೆ. ಅದೆಷ್ಟೋ ಸಮಯವಾಯ್ತು ನರಳ ವಾಸನೆಯನ್ನಲ್ಲದೆ. ಆದ್ದರಿಂದ ಈ ಕಾಡಿಗೆ ಯಾವನು ಬರ್ತಾನೋ ಮತ್ತೆ ಹಿಂದಿರುಗಿ ಹೋಗುವಂತಹ ಪ್ರಶ್ನೆ ಇಲ್ಲ. ಯಾಕೆ? ಶೂರ್ಪಜಿಹ್ವನ ಕೈಗೆ ಸಿಕ್ಕಿದರೆ ಅವರನ್ನು ಸುಮ್ಮನೆ ಬಿಡುವ ಹಾಗಿಲ್ಲ. ಆದ್ದರಿಂದ ವಾಸನೆ ಬೀರುತ್ತಿರುವಂತಹ ಕಡೆಗೆ ಧಾವಿಸುವ. ಪ್ರಶ್ನೆ ಇಲ್ಲ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ಈ ದಾರಿಯಲ್ಲಿ ಯಾಕೆ ಬಂದೆ? ಬದುಕಬೇಕು, ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲ ನಿನ್ನಂದ ಸಿಗಿದು ನನ್ನ ಉದರವನ್ನು ಪೋಷಣೆ ಮಾಡಿ ಅದು
ಕೊಡದೆ ನೀ ಬದಿಗೆ ಸರಿದೆ ಅಂತಾದರೆ ನಿನಗೆ ಬದುಕುವುದಕ್ಕೊಂದು ಅವಕಾಶ ಉಂಟು. ದಾರಿಗೆ ಅಡ್ಡವಾಗಿ ಬಂದರೆ ನಿವಾರಿಸುವುದನ್ನು ನನಗೆ ಸಿಕ್ಕಿದಂತಹ ಆಹಾರ ಎಷ್ಟೋ ಸಮಯದಿಂದ ನರರ ಮಾಂಸವನ್ನು ಮೆಲ್ಲದೆ ಕಷ್ಟವನ್ನು ಅನುಭವಿಸುತ್ತಾ ಇದ್ದೇನೆ. ಹಸಿವಿನಿಂದ ಕಂಗಾಲಾಗಿದ್ದೇನೆ. ಸಿಕ್ಕಿದ್ದು ಒಳ್ಳೆಯದಾಯ್ತು. ಒಬ್ಬ ಅಲ್ಲ ಇಬ್ರು, ಒಬ್ಬಳು ಹೆಂಗಸು. ನಿನ್ನನ್ನು ಏನ್ ಮಾಡ್ತೇನೆ ಬಲ್ಲೆಯ? ನಿನ್ನನ್ನು ಈ ಕತ್ತಿಯಿಂದ ಕಾಡಿ 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 ಕಾಡಿದು ತುಂಡಾಯಿಸಿ ನಿನ್ನ ಎದೆಯನ್ನು ಸೇರಿ ಹಾಗೆ ರಕ್ತವನ್ನು ಕುಡಿದು ಮಾಂಸವನ್ನು ಮೆಲ್ಲುವಾಗ ಕೇಳುವ ಪಾಠ ಯಾವ ರಾಕ್ಷಸನು ನನ್ನ ಮುಷ್ಟಿ ಹೊಡೆತಕ್ಕೆ ಬಿದ್ದ ಅಂತ ಹೇಳಿದ್ರೆ ಏನರ್ಥ? ಏನು? ನಾವಿನ್ನೂ ಸತ್ಯಪತಿಕರಾಗಿ ಇದ್ದೇವೆ ಅಂತ ಅರ್ಥ. ಸರಿ, ಧರ್ಮವನ್ನು ಬಿಟ್ಟು ನಾವಿಲ್ಲ. ಆದ್ದರಿಂದಲೇ ಅಧರ್ಮದ ನಡೆಯುವಂತವನಿಗೆ ಅಳಿವಾಯಿತು ಎನ್ನುವುದು ಸ್ಪಷ್ಟವೇ ತಾನೆ. ಅಲ್ಲಿಂದ ಬಹು ದೂರ ನಡೆದೆವು, ಹತ್ತಿದೆವು, ಇಳಿದೆವು, ಮುಂದೆ ಹೆಜ್ಜೆ ಇಡಬೇಕು ಅಂತ ಆಗುವಾಗ ಆಯಾಸ ಅಧಿಕವಾಗುತ್ತಾಗುತ್ತೆ ಪ್ರಭು. ಏನು ಗಮಯ? ಮುಂದಡಿಡುವುದಕ್ಕೆ ನನ್ನಿಂದ ಆಗುತ್ತಾ ಇಲ್ಲ, ಬಾಯಾರಿಕೆ ಆಗುತ್ತಾ. ಒಂದು ಹನಿ ನೀರು ನನಗೆ ಸಿಗುತ್ತಿದ್ರೆ ನಾನೆಷ್ಟು ಸಂತೋಷ ಪಡುತ್ತಿದ್ದೇನೋ ಸ್ವಾಮಿ, ಅದು ಇಲ್ಲವಾಗಿ ಹೋಗಿದೆ. ಅಳಲದಿಯೂ ಅಳಲದಿ. ಇಷ್ಟು ದಾರಿಯಲ್ಲಿ ನಮಗೆ ಪೂರಕವಾಗಿ ದೈವ ಒದಗಿ ಬರ್ತದೆ ಅಂತಾದರೆ ಮುಂದೆಯೂ ನಮಗೆ ಅನುಕೂಲಕರವಾದಂತಹ ಸ್ಥಿತಿ ಒದಗಿ ಬಂದಿದ್ದು. 4 ಹೆಜ್ಜೆ ಮುಂದೆ ಇಡೋಣ. ಹೀಗೆ